ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ 30, 2009 ನಮ್ಮೆಲ್ಲರ ನೆಚ್ಚಿನ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ನಮ್ಮನ್ನಾಗಲಿ ಇವತ್ತಿಗೆ 15 ವರ್ಷ ಆಯಿತು. ಅವರ ನೆನಪಿನಲ್ಲಿ ನಮ್ಮ ವಿಷ್ಣು ಸೇನಾ ಸಮಿತಿಯ ಮಧುಗಿರಿ ತಂಡದ ವತಿಯಿಂದ ಇದೊಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ವಿಶೇಷತೆಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ನನ್ನ ಅಂತಸ್ತಿಗೆ ನಾನು ಯಾವತ್ತೂ ಆಸೆ ಪಟ್ಟೋನಲ್ಲ. ಅದಿವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಈ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಶಾಶ್ವತ. ನನಗೆ ಬೇಕಾಗಿರೋದು ಕೊನೆಯವರೆಗೂ ಈ ನಿಮ್ಮ ಸಂಬಂಧ, ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ. ಎಂದೆಂದಿಗೂ ನಿಮ್ಮ ಜೊತೆ ನಿಮ್ಮೋರ್ಲ ಒಬ್ಬನಾಗಿ ನಾನು ಬಾಳ್ಬೇಕು. ಅದೇ ನನ್ನ ಆಸೆ. ಸ್ನೇಹಿತರೆ, ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಈ 15ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಮ್ಮ ಮಧುಗಿರಿಯಲ್ಲಿ ಆಚರಿಸಿದ್ದು ನಿಜವಾಗ್ಲೂ ಸಂತೋಷ ಆಯಿತು. ಇನ್ನು ನಮ್ಮ ಮಧುಗಿರಿ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದ SPD ರಾಮಣ್ಣನವರು ಪೂಜೆ ಕಾರ್ಯಕ್ರಮವನ್ನು ಸಲ್ಲಿಸಿ ನಂತರ ದಾದಾರವರ ಬಗ್ಗೆ ಮಾತನಾಡುತ್ತಾ ನಮ್ಮ ಮಧುಗಿರಿಯಲ್ಲಿ ಮುಂದಿನ ವರ್ಷ ವಿಷ್ಣು ಅಪ್ಪಾಜಿಯವರ ಪುತ್ಥಳಿ ಅನಾವರಣ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈ ಮಾತು ಕೇಳಿ ನನಗಂತೂ ತುಂಬಾ ಸಂತೋಷ ಆಯಿತು. ಇನ್ನು ಅವ್ರ ಭಾಷಣ ಹೇಗಿತ್ತು ಅಂತ ನೋಡೋಣ ಬನ್ನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಅಭಿನಯ ಭಾರ್ಗವ ಸಾಹಸ ಸಿಂಹ ಅಪ್ಪಾಜಿ ಕರ್ನಾಟಕದ ಸುಪುತ್ರ ಡಾಕ್ಟರ್ ವಿಷ್ಣುವರ್ಧನ್ ರವರು ನಮ್ಮನ್ನು ಅಗಲಿ 15 ವರ್ಷಗಳಾಯಿತು. ಅವರು ಮಾಡಿದಂಥ ಸಾಧನೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇವಾಗೇನು ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ, ಆ ಮಾರ್ಷಲ್ ಆರ್ಟ್ಸ್ನ ತಂದಂಥ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು. ಅವರ ಮಾಡಿರೋಂಥ ಸಾಧನೆಗಳು ಹಾಗೂ ಅವರ ನೆನಪು ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಹಚ್ಚಹಸಿರಾಗಿರ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಕರ್ನಾಟಕದ ಸುಪುತ್ರನಾಗಿ ಅವರು ಎಂದಿಗೂ ಅಜರಾಮರ. ಈ ದಿನ ಅವರ 15ನೇ ಪುಣ್ಯ ಸ್ಮರಣೆ ದಿನ. ಹಾಗಾಗಿ ನಾವೆಲ್ಲರೂ ಕೂಡ ಅವರನ್ನು ನೆನೆದು ಈ ಒಂದು ಕಾರ್ಯನ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಪುತ್ಥಳಿ ಇಡಬೇಕು ಅಂತ ಏನು ಎಲ್ಲರೂ ನಮ್ಮ ಮಧುಗಿರಿಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಸೇರಿ ಹಾಗೂ ಅಂಬರೀಷ್ ಅಭಿಮಾನಿಗಳು ಇವರೆಲ್ಲರೂ ವಿಷ್ಣುವರ್ಧನ್ ಅಭಿಮಾನಿ ಸಂಘದವರು ಇವರೆಲ್ಲ ಸೇರಿ ಒಂದು ಪುತ್ಥಳಿ ಏರ್ಪಡಿಸಬೇಕು ಅಂತ ಕೇಳ್ಕೊತಾ ಇದ್ರು. ಅದನ್ನು ಮುಂದಿನ ಅವ್ರ ಇದರಲ್ಲಿ ಖಂಡಿತವಾಗಿ ಎಲ್ಲರೂ ಸೇರಿ ಒಗ್ಗೂಡಿ ಅದನ್ನು ಮಾಡೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನನಗಂತೂ ತುಂಬಾ ಸಂತೋಷ ಆಯಿತು. ಇನ್ನು ಪೂಜೆ ಕಾರ್ಯಕ್ರಮ ಮುಗಿದ ನಂತರ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ವಿಷ್ಣು ಅಪ್ಪಾಜಿಯವರ ಈ 15ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಮ್ಮ ಮಧುಗಿರಿಯಲ್ಲಿ ಈ ರೀತಿ ಆಚರಿಸಿದ್ವಿ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋ ಮುಖಾಂತರ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.